ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳಿಗೆ ಬನ್ನಿ. ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶಕುಂತಲ ಅವರು ಜಯದೇವ್ ಮುಂದೆ ಗೌತಮ್ನ ಹೊಗಳ್ತಾರೆ. ಹಾಗೆ ಗೌತಮ್ ನನ್ನ ಸ್ವಂತ ತಾಯಿಯನ್ನಾಗೆ ನೋಡ್ಕೊಂಡಿದ್ದಾನೆ ಅಂತ ಹೇಳುವಾಗ ಈ ಕಡೆ ಜಯದೇವ್ ಅವರಿಗೆ ತುಂಬಾ ಕೋಪ ಬರುತ್ತೆ. ನನ್ನ ಮುಂದೆನೆ ನನ್ನ ಶತ್ರುನ ನೀನು ಹೊಗಳ್ತೀಯ, ಅವನಿಗೆ ಸಪೋರ್ಟ್ ಮಾಡಿದವರು ಯಾರು ನನ್ನ ಮನೆಯಲ್ಲಿ ಇರೋ ಹಾಗೆ ಇಲ್ಲ ಅಂತ ಹೇಳಿ ಶಕುಂತಲನ ಮನೆಯಿಂದ ಹೊರಗೆ ಆಗ್ತಾರೆ. ಶಕುಂತಲ ಅವರು ಕೂಡ ಆ ಮನೆಯಿಂದ ಎಲ್ಲವನ್ನು ಹಳೆಯದನ್ನು ನೆನೆಸ್ಕೊಂಡು ಅಲ್ಲಿಂದ ಬರ್ತಾ ಇರ್ತಾರೆ. ಆಗ ಕಾಂಚನ್ ಅವರು ಕೂಡ ಅಲ್ಲಿ ನಿಂತಿರ್ತಾರೆ. ಅವರು ಕೂಡ ಹೇಳ್ತಾರೆ, ಶಕುಂತಲ ನನ್ನ ದುಡ್ಡಲ್ಲಿ ಅಂತ ಇಲ್ಲಿ ಕೇಳ್ತಾರೆ. ಆಗ ಶಕುಂತಲ ಅವರು ಕೂಡ ಹೇಳ್ತಾರೆ, ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ನಿನ್ನ ದುಡ್ಡನ್ನೆಲ್ಲ ವಾಪಸ್ ಕೊಡ್ತೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಕಾಂಚನ ಅವರು ಕೂಡ, ನೀನು ಯಾವಾಗ ಕೊಡ್ತೀಯ, ನಾನು ನಿನಗೆ ಬಡ್ಡಿ ಕೊಟ್ಟಿಲ್ಲ, ನಾನು ಆಟದಲ್ಲಿ ಗೆದ್ದು ನನ್ನ ಹಣನ ಕೇಳ್ತಾ ಇದ್ದೇನೆ, ನಿನ್ನ ಮಗನೇ ನಿನಗೆ ಈ ರೀತಿಯಾಗಿ ಮನೆಯಿಂದ ಹೊರಗಾಕಿದ ಮೇಲೆ ನೀನು ಎಲ್ಲಿಂದ ಕೊಡ್ತೀಯ, ಮರ್ಯಾದೆಯಿಂದ ನನ್ನ ಹಣನ ಕೊಡು ಅಂತ ಹೇಳಿ ಈ ಕಡೆ ಕಾಂಚನ ಅವರು ಕೇಳ್ತಾ ಇರ್ತಾರೆ. ಶಕುಂತಲ ಅವರು, ನಾನು ಹೇಗಾದರೂ ಮಾಡಿ ನಿನಗೆ ಹಣವನ್ನು ಕೊಡ್ತೇನೆ, ಅಲ್ಲಿವರೆಗೂ ಸುಮ್ಮನಿರು ಅಂತ ಇಲ್ಲಿ ಹೇಳ್ತಾರೆ. ನೀನು ಮರ್ಯಾದೆಯಿಂದ ಹಣ ಕೊಡಲಿಲ್ಲ ಅಂದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ಇವಳು ಹೀಗೆ ಹೇಳಿದರೆ ಕೇಳೋದಿಲ್ಲ, ಇವಳನ್ನು ಹೇಳ್ಕೊಳ್ಳಿ ಅಂತ ಹೇಳಿ ಕಾರಿನಲ್ಲಿ ಕರೆದುಕೊಂಡು ಹೋಗ್ತಾರೆ. ಹಾಗೆ ಕಾರಿನಲ್ಲಿ ಕರೆದುಕೊಂಡು ಕಾಂಚನ ಅವರು ಅವರ ಒಡವೆಯೆಲ್ಲ ಬಿಚ್ಚಲಿಕ್ಕೆ ಹೇಳ್ತಾರೆ. ಆಗ ಶಕುಂತಲ ಅವರು ಕೂಡ, ಕಾಂಚನ ನನ್ನ ಒಡವೆಯೆಲ್ಲ ಬಿಚ್ಚಬೇಡ, ನಿನ್ನ ಹಣವನ್ನು ನಾನು ಕೊಡ್ತೇನೆ, ನನ್ನ ನಂಬು ಅಂತ ಹೇಳ್ತಾರೆ. ಆಗ ಕಾಂಚನ ಅವರು, ಇವಳ ಮಾತನ್ನು ಏನು ಕೇಳ್ತೀರಾ, ಇವಳ ಒಡವೆನೆಲ್ಲ ಬಿಚ್ಕೊಂಡು ಹಾಗೆ ಇವಳಿಗೆ ಒಂದು ಹಳೆ ಸೀರೆ ಕಟ್ಟಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಕಾಂಚನ ಅವರು ಹೇಳ್ತಾರೆ. ಹಾಗೆ ಅವರು ಅದೇ ರೀತಿಯಾಗಿ ಶಕುಂತಲನ್ನ ಕರ್ಕೊಂಡು ಬರ್ತಾರೆ. ಆಗ ಈ ಕಡೆ ಕಾಂಚನ ಅವರು ಕೂಡ ಶಕುಂತಲನ್ನ ನೋಡಿ ಹೇಳ್ತಾರೆ, ನೋಡು ನೀನು ಎಲ್ಲಿರಬೇಕೋ ಅಲ್ಲೇ ಇದ್ದೀಯ, ನಾನು ಎಲ್ಲಿರಬೇಕೋ ಅಲ್ಲೇ ಇದ್ದೇನೆ, ನೀನು ನನಗೆ ಯಾವ ರೀತಿಯಲ್ಲಿ ಅವತ್ತು ಪಬ್ಬಿನಲ್ಲಿ ಮಾತಾಡದೆ ಅಲ್ಲ, ನಿನ್ನ ರೇಂಜೇ ಬೇರೆ ನನ್ನ ರೇಂಜೇ ಬೇರೆ, ಆದರೆ ಈಗ ನನ್ನ ರೇಂಜು ನನ್ನಲ್ಲಿದೆ, ಆದರೆ ನೀನು ಯಾವ ಗತಿಗೆ ಬಂದಿದ್ದೀಯಾ ನೋಡ್ಕೋ ಅಂತ ಹೇಳಿ ಶಕುಂತಲ ಅವರಿಗೆ ಹೇಳ್ತಾರೆ. ಆಗ ಈ ಕಡೆ ಶಕುಂತಲ ಅವರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆದರೂ ಕೂಡ ಅವರು ಸುಮ್ಮನೆ ಇರ್ತಾರೆ. ನೀನು ಅವತ್ತು ಎಷ್ಟು ದುರಹಂಕಾರದಿಂದ ಮಾತಾಡದೆ ಅಲ್ಲ, ಆ ದುರಹಂಕಾರ ನಿನ್ನ ಮತ್ತು ನಿನ್ನ ಮಗನಿಂದನೇ ಮನೆಯಿಂದ ಹಾಕ್ಸಿದೆ, ಹಾಗೆ ನಿನಗೆ ಈ ಪರಿಸ್ಥಿತಿಯನ್ನು ತಂದಿದೆ ಅಂತ ಕಾಂಚನ ಅವರು ಹೇಳ್ತಾರೆ. ಆಗ ಈ ಕಡೆ ಶಕುಂತಲ ಅವರು ಕೂಡ ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಮತ್ತು ಈ ಕಡೆ ಕಾಂಚನ ಅವರು ಇವಳನ್ನು ಎಲ್ಲಾದರೂ ಒಂದು ಬೀದಿಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಬಿಟ್ಟು ಬಂದು ಭಿಕ್ಷೆ ಬಿಡ್ಕೊಂಡು ಬದುಕಲಿ ಅಂತ ಹೇಳಿ ಈ ಕಡೆ ಕಾಂಚನ ಅವರು ಹೇಳ್ತಾರೆ. ಆಗ ಈ ಕಡೆ ಅವರ ಕಡೆಯವರು ಆ ಕಾರಿನಲ್ಲಿ ಅವರನ್ನು ದೇವಸ್ಥಾನದಲ್ಲಿ ಬಿಟ್ಟು ಬರ್ತಾರೆ. ಆಗ ಇಲ್ಲಿ ಶಕುಂತಲ ಅವರಿಗೆ ತುಂಬಾ ಬೇಜಾರಾಗುತ್ತೆ. ನಾನು ಹೇಗಿದ್ದೆ, ನಾನು ರಾಣಿ ಥರ ಮೆರೆದೋಳು ಈ ಪರಿಸ್ಥಿತಿಗೆ ಬರಬೇಕಾಯ್ತಲ್ಲ, ಇದೆಲ್ಲ ನನ್ನ ಮಗ ಜಯದೇವ್ನಿಂದನೇ ಆಗಿದ್ದು ಅಂತ ಹೇಳಿ ಈ ಕಡೆ ಶಕುಂತಲ ಅವರು ತುಂಬಾ ನೊಂದ್ಕೊಳ್ತಾ ಇರ್ತಾರೆ. ಮತ್ತು ಅವರು ಪಾರ್ಥನ ಮಾತು ಕೇಳಬೇಕಿತ್ತು, ಆದರೆ ನಾನು ಕೇಳಲಿಲ್ಲ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ತುಂಬಾ ಕೊರಕೊಳ್ತಾ ಇರ್ತಾರೆ. ಆಗ ಅಲ್ಲಿ ಓಡಾಡುವ ಜನರು, ಇವರು ಗೌತಮ್ ದಿವಾನ್ ಅವರ ತಾಯಿ ಅಲ್ವಾ ಅಂತ ಹೇಳಿ ಶಕುಂತಲ ಅವರು ಅಂತ ಹೇಳಿ ಈ ಕಡೆ ನೋಡ್ತಾ ಇರ್ತಾರೆ. ಆಗ ಜನರೆಲ್ಲರೂ ಅವರನ್ನು ನೋಡ್ತಾ ಇರುವಾಗ ಅವರು ಸೆರಗು ಮುಚ್ಚಿಕೊಂಡು ಅಲ್ಲಿಂದ ಹೋಗಿ ಬಿಡ್ತಾರೆ. ಲಕ್ಷ್ಮೀಕಾಂತ್ ಅವರು ಕೂಡ, ನನ್ನ ತಂಗಿ ಬೀದಿಗೆ ಬಂದಿದ್ದಾಳೆ, ಇದನ್ನು ಹೇಗಾದರೂ ಮಾಡಿ ಗೌತಮ್ಗೆ ತಿಳಿಸ್ಬೇಕು, ಗೌತಮ್ನೇ ಅವಳನ್ನು ಕಾಪಾಡೋದು ಅಂತ ಹೇಳಿ ಈ ಕಡೆ ಲಕ್ಷ್ಮೀಕಾಂತ್ ಅವರು ಓಡೋಡಿ ಗೌತಮ್ ಮನೆಗೆ ಬರ್ತಾರೆ. ಆಗ ಗೌತಮ್ ಅವರು ಕೂಡ ಪಾರ್ಕಿಂಗ್ ಮಾಡ್ತಾ ಇರ್ತಾರೆ. ಆಗ ಗೌತಮ್ ಅಂತ ಹೇಳಿ ಓಡೋಡಿ ಬರ್ತಾರೆ. ಅಂಕಲ್ ಏನಾಯಿತು ಬನ್ನಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು ಕೂಡ ಹೇಳ್ತಾರೆ, ಜಯದೇವು ಶಕುಂತಲ ಅವರನ್ನು ಮನೆಯಿಂದ ಹೊರಗೆ ಹಾಕಿದ್ದಾನಂತಪ್ಪ, ನಿನಗೆ ಶಕುಂತಲ ಎಷ್ಟೇ ಮೋಸ ಮಾಡಿರ್ಬೋದು, ದ್ರೋಹ ಮಾಡಿರ್ಬೋದು, ಆದರೆ ನೀನು ಅವರಿಗೆ ತಾಯಿ ಸ್ಥಾನವನ್ನೇ ನಿನ್ನ ಮನಸ್ಸಿನಲ್ಲಿ ಕೊಡ್ತೆ ಅಂತ ಅಂದ್ಕೊಂಡಿದ್ದೇನೆ ಅಂತ ಹೇಳಿ ಲಕ್ಷ್ಮೀಕಾಂತ್ ಅವರು ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ, ಹೌದು ಅಂಕಲ್, ನಾನು ಅವರಿಗೆ ಯಾವಾಗಲೂ ಕೂಡ ತಾಯಿ ಸ್ನಾನವನ್ನೇ ಕೊಡ್ತೇನೆ, ಅವರು
ಏನೇ ತಪ್ಪು ನನಗೆ ಮಾಡಿರಲಿ, ಆದರೆ ನಾನು ಯಾವತ್ತೂ ಕೂಡ ಅವರನ್ನು ಬೇರೆ ದೃಷ್ಟಿಯಲ್ಲಿ ನೋಡಿಲ್ಲ ಅಂತ ಹೇಳಿ ಈ ಕಡೆ ಗೌತಮ್ ಅವರು ಕೂಡ ಹೇಳ್ತಾ ಇರ್ತಾರೆ. ಆದರೆ ಲಕ್ಷ್ಮೀಕಾಂತ್ ಅವರು ಕೂಡ ಹೇಳ್ತಾರೆ, ನೀನು ತಾಯಿಯ ಸ್ಥಾನವನ್ನು ಕೊಟ್ಟಿದ್ದೀಯಲ್ಲ, ಅವಳನ್ನು ಹೇಗಾದರೂ ಮಾಡಿ ನೀನೇ ಕಾಪಾಡಬೇಕಪ್ಪ ಅಂತ ಹೇಳಿ ಗೌತಮ್ ಅವರಿಗೆ ಹೇಳ್ತಾ ಇರ್ತಾರೆ. ಅವಳು ಈಗ ಬೀದಿಯಲ್ಲಿ ಬಂದ್ಬಿಟ್ಟಿದ್ದಾಳೆ. ಹಾಗೆ ಅವಳು ಬೆಟ್ಟಿಂಗ್ ಆ್ಯಪಲ್ಲಿ ಸೋತು ಅವಳ ಎಲ್ಲ ರೀತಿಯ ಒಡವೆಗಳನ್ನು ಮತ್ತು ಎಲ್ಲ ಸೀರೆಯನ್ನು ಅವರು ಕಸಿದುಕೊಂಡು ಹಳೆ ಸೀರೆಯಲ್ಲಿ ಅವಳನ್ನು ಬೀದಿಗೆ ಬಿಟ್ಟಿದ್ದಾರಪ್ಪ. ನೀನೇ ಅವಳನ್ನು ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ ಹೇಳಿ ಈ ಕಡೆ ಲಕ್ಷ್ಮೀಕಾಂತ್ ಅವರು ಗೌತಮ್ ಹತ್ರ ಕೇಳ್ಕೊಳ್ತಾರೆ. ಅಂಕಲ್, ನೀವು ನನ್ನ ಹತ್ರ ಇಷ್ಟೊಂದು ಕೇಳ್ಕೊಳ್ಳೋದಕ್ಕೆ, ನನ್ನ ತಾಯಿಯನ್ನು ನಾನು ಕಾಪಾಡಬೇಕಲ್ಲ, ಅವರು ನನಗೆ ಎಷ್ಟೇ ದ್ರೋಹ ಮಾಡಿದರೂ ನಾನು ಅವರ ಥರ ಅವರಿಗೆ ದ್ರೋಹ ಮಾಡೋದಿಲ್ಲ ಅಂತ ಹೇಳಿ ಈ ಕಡೆ ಗೌತಮ್ ಅವರು ಶಾಕುಂತಲನ್ನು ಹುಡುಕ್ಲಿಕ್ಕೆ ಅಲ್ಲಿಂದ ಹೋಗ್ತಾರೆ. ಮತ್ತು ಇಲ್ಲಿ ಶಾಕುಂತಲ ಅವರು ಕೂಡ ಒಂದು ದೇವಸ್ಥಾನದಲ್ಲಿ ಇರುವಾಗ ಈ ಕಡೆ ಗೌತಮನನ್ನು ನೋಡಿ ಗೌತಮ್ ಅಂತ ಹೇಳಿ ಕರೀಲಿಕ್ಕೆ ಅಂತ ಹೋಗ್ತಾರೆ. ಆದರೆ ಶಾಕುಂತಲ ಅವರು ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ನಾನು ಅವನು ಚಿಕ್ಕವನಿದ್ದಾಗಿಂದ ಇಷ್ಟು ವರ್ಷಗಳ ಕಾಲ ಮತ್ತು ನನ್ನ ಮಗ ಆದರೂ ಕೂಡ ಜಯದೇವು ನಾವು ತೊಂದರೆ ಕೊಡ್ತಾನೆ ಬಂದ್ವಿ. ಆದರೆ ಅವನು ನಮಗೆ ಒಳ್ಳೆಯದನ್ನೇ ಬಯಸಿದ್ದಾನೆ. ಆದರೆ ಇನ್ನು ಮುಂದೆ ಆದರೂ ಕೂಡ ಅವನು ನಮ್ಮ ಯಾವುದೇ ಕಾಟ ಇಲ್ಲದೆ ಮತ್ತು ನಮ್ಮ ತೊಂದರೆ ಇಲ್ಲದೆ ಸುಖವಾಗಿರಲಿ, ನಾನು ಯಾಕೆ ಹೋಗಿ ಅವನಿಗೆ ತೊಂದರೆನ ಕೊಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಅವರನ್ನು ನೋಡಿ ಅಮ್ಮ ಅಂತ ಹೇಳಿ ಕರೀತಾರೆ. ಆಗ ಈ ಕಡೆ ಶಾಕುಂತಲ ಅವರು ತಿರುಗಿ ನೋಡ್ತಾರೆ, ಅಮ್ಮ, ನೀವು ನಮ್ಮ ವಿಚಾರದಲ್ಲಿ ಏನೇ ಮಾಡಿರ್ಬೋದು, ಆದರೆ ನಾನು ನಿಮ್ಮ ಮಗ ಥರ ಅಲ್ಲ ಅಂತ ಹೇಳಿ ಗೌತಮ್ ಅವರು ಹೇಳ್ತಾ ಇರ್ತಾರೆ. ಮತ್ತು ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ನೀವು ನನಗೆ ಎಷ್ಟೇ ದ್ರೋಹ ಮಾಡಿರ್ಬೋದು, ಆದರೆ ನಾನು ಅದ್ಯಾವುದನ್ನು ಕೂಡ ನೆನಪಿನಲ್ಲಿ ಇಟ್ಕೊಂಡಿಲ್ಲ. ಆದರೆ ಇನ್ನು ಮುಂದೆ ಆದರೂ ನೀವು ಸರಿಯಾಗಿ ಇರ್ತೀರಾ ಮತ್ತು ಸರಿಯಾದ ಪಾಠವನ್ನು ಕಲ್ತ್ಕೊಂಡಿದ್ದೀರಾ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ನೀವು ಇನ್ನಾದರೂ ಕೂಡ ಒಳ್ಳೆಯದು ಮಾಡಿ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿ ಅಂತ ಹೇಳಿ ಈ ಕಡೆ ಗೌತಮ್ ಅವರು ಹೇಳ್ತಾರೆ. ಆಗ ಈ ಕಡೆ ಶಾಕುಂತಲ ಅವರು, ಗೌತಮ್, ನಂದು ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿ ಕಾಲಿಗೆ ಬೀಳಲಿಕ್ಕೆ ಹೋಗ್ತಾರೆ. ಆಗ ಗೌತಮ್ ಅವರು ಕೂಡ, ನೀವೇನು ಇದು ಮಾಡೋದು ಬೇಡ, ನೀವು ಒಳ್ಳೆಯ ರೀತಿಯಲ್ಲಿ ಬದುಕಿ ಅಷ್ಟೇ ಸಾಕು ಅಂತ ಹೇಳಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ಶಾಕುಂತಲ ಅವರು ಎಲ್ಲಿಗೆ ಅಂತ ಇಲ್ಲಿ ಹೇಳ್ತಾರೆ, ನಮ್ಮ ಮನೆಗೆ ಬನ್ನಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಶಾಕುಂತಲ ಅವರು ಸುಮ್ಮನೆ ಬರ್ತಾರೆ. ಹಾಗೆ ಶಾಕುಂತಲ ಮತ್ತು ಗೌತಮ್ ಬರೋದನ್ನು ಭೂಮಿಕಾ ಅವರು ನೋಡ್ತಾರೆ. ಆಗ ಈ ಕಡೆ ಗೌತಮ್, ಇವಳನ್ನು ಯಾಕೆ ಕರ್ಕೊಂಡು ಬಂದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರಿಗೆ ಕೂಡ ಎಲ್ಲ ವಿಷಯನ ಕೂಡ ಹೇಳ್ತಾರೆ. ಆಗ ಇವರು ನಮಗೆ ಎಷ್ಟು ದ್ರೋಹ ಮೋಸ ಮಾಡಿದರು, ಆದರೆ ಈಗ ಆ ಎಲ್ಲ ರೀತಿಯ ತಪ್ಪುಗಳ ಶಿಕ್ಷೆಯನ್ನು ಇವರು ಹೊಂದ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಆಗ ಈ ಕಡೆ ಶಾಕುಂತಲ ಅವರು, ಹೌದಮ್ಮ, ನಿಮಗೆ ನಾವು ಎಷ್ಟೋ ದ್ರೋಹ ಮಾಡಿದ್ವಿ, ಆದರೆ ನೀವೇ ನನ್ನನ್ನು ನೋಡ್ಕೊಳ್ಬೇಕಾಯಿತು. ಆದರೆ ನಾನು ಆ ಕಿರಾತಕನಿಗೆ ಎಷ್ಟೋ ಹೆಲ್ಪನ್ನು ಮಾಡಿದೆ, ಆದರೆ ಅವನು ಎತ್ತ ತಾಯಿಯನ್ನೇ ಕೂಡ ನೋಡದೆ ಅವನು ಮನೆಯಿಂದ ತಳ್ಳಿಬಿಟ್ಟ. ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು, ದೇವರು ಇದಕ್ಕೆ ತಕ್ಕ ಪರಿಹಾರವನ್ನು ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ ಶಕುಂತಲ ಅವರು ಅನ್ಕೊತ ಅಳ್ತಾ ಇರ್ತಾರೆ. ಹಾಗೆ ಈ ಕಡೆ ಎಲ್ಲರೂ ಕೂಡ ಪಾರ್ಥ ಮತ್ತು ಮಹಿಮಾ ಅವರೆಲ್ಲ ಕೂಡ ತಾಯಿಗೆ ಸಮಾಧಾನವನ್ನು ಮಾಡ್ತಾ ಇರ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.